ರಾಜ್ಯ ರಾಜಕಾರಣದಲ್ಲಿ ಪೆನ್ ಡ್ರೈವ್ ವಿಚಾರ ಹಲ್ಚಲನ್ನು ಸೃಷ್ಟಿಸಿದೆ. ಇದೇ ವಿಚಾರಕ್ಕೆ ಆರೋಪ ಮತ್ತು ಪ್ರತ್ಯಾರೋಪ ಕೂಡ ಮುಂದುವರೆದಿರುವಂತದ್ದು. ಈಗಾಗಲೇ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಅನ್ನು ಮಾಡಿದ್ರು, ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಈ ನಡುವೆ ಕಾಂಗ್ರೆಸ್ ಟ್ವೀಟ್ ಅನ್ನು ಮಾಡಿದೆ. ಕುಮಾರಸ್ವಾಮಿ ಆರೋಪಗಳಿಗೆ ಟ್ವಿಟರ್ನಲ್ಲಿ ಕಾಂಗ್ರೆಸ್ ಕೌಂಟರ್ ಅಟ್ಯಾಕ್ ಅನ್ನು ಮಾಡಿರುವಂತದ್ದು. ವಿಡಿಯೋ ಶೂಟ್ ಮಾಡಿಕೊಂಡಿದ್ದು ಸಂಸದ ಪ್ರಜ್ವಲ್, ವಿಡಿಯೋವನ್ನ ಕದ್ದಿದ್ದು ಪ್ರಜ್ವಲ್ ಕಾರ್ ಡ್ರೈವರ್ ಕಾರ್ತಿಕ್, ಕದ್ದಿದ್ದ ಪೆನ್ ಡ್ರೈವ್ ಅನ್ನ ಪಡೆದುಕೊಂಡಿದ್ದು ದೇವರಾಜೇಗೌಡ, ಪೆನ್ ಡ್ರೈವ್ ಅನ್ನ ಹೊರಗೆ ಬಿಟ್ಟಿದ್ದು ಕೂಡ ಬಿಜೆಪಿಯ ಮುಖಂಡ ದೇವರಾಜೇಗೌಡ, ಕುಮ್ಮಕ್ಕನ್ನ ಕೊಟ್ಟಿದ್ದು ಪ್ರೀತಮ್ ಗೌಡ ಹಾಗೂ ಬ್ರದರ್ಸ್ ಸ್ವಾಮಿ ಅಂತ ಹೇಳಿ ಮತ್ತೊಂದು ಬಾಂಬ್ ಅನ್ನು ಸಿಡಿಸಿದ್ದಾರೆ. ಎಲ್ಲದರಲ್ಲೂ ಕೂಡ ಬಿಜೆಪಿ ಜೆಡಿಎಸ್ ಇರುವಾಗ ಡಿ.ಕೆ. ಶಿವಕುಮಾರ್ ಹೆಸರನ್ನ ಎಳೆದು ತರುವಂತಹ ಕೆಲಸ ಆಗಿದೆ. ಬಿಜೆಪಿಯ ಹೀನ ರಾಜಕಾರಣದ ಮುಂದುವರೆದ ಭಾಗ ಇದು ಅಂತ ಹೇಳಿ ಕಾಂಗ್ರೆಸ್ ಟ್ವೀಟ್ ಅನ್ನ ಮಾಡಿರುವಂತದ್ದು, ಟಾಂಗ್ ಮತ್ತು ಟಕ್ಕರ್ ಅನ್ನ ಕೊಟ್ಟಿರುವಂತದ್ದು. ಈ ಮೂಲಕ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಮಧ್ಯೆ ಪ್ರಜ್ವಲ್ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪ ಪ್ರತ್ಯಾರೋಪಗಳು ಮುಂದುವರೆದಿರುವಂತದ್ದು. ಇವತ್ತು ಬೆಳಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ, ಡಿ.ಕೆ. ಶಿವಕುಮಾರ್ ಹೆಸರನ್ನ ಉಲ್ಲೇಖಿಸ್ತಾರೆ, ಹಲವು ಆರೋಪಗಳನ್ನು ಮಾಡ್ತಾರೆ, ಸಿಬಿಐಗೆ ವಹಿಸಿ ಅಂತ ಹೇಳಿ ಆಗ್ರಹಿಸ್ತಾರೆ. ಈ ಬೆನ್ನಲ್ಲೇ ಕಾಂಗ್ರೆಸ್ ಕೌಂಟರ್ ಅಟ್ಯಾಕ್ ಅನ್ನು ಮಾಡಿದೆ. ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಒಂದು ಪೋಸ್ಟರ್ ಅನ್ನ ರಿಲೀಸ್ ಮಾಡಿದೆ. ಅದನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಅಶ್ಲೀಲ ವಿಡಿಯೋವನ್ನ ರೆಕಾರ್ಡ್ ಮಾಡಿಕೊಂಡಿದ್ದು ಪ್ರಜ್ವಲ್ ರೇವಣ್ಣ, ಅದನ್ನ ಕದ್ದಿದ್ದು ಕಾರ್ ಡ್ರೈವರ್ ಕಾರ್ತಿಕ್ ಕದ್ದು ಬಿಜೆಪಿ ಮುಖಂಡ ದೇವರಾಜೇಗೌಡರಿಗೆ ಕೊಡ್ತಾರೆ. ದೇವರಾಜೇಗೌಡ, ಪ್ರೀತಮ್ ಗೌಡ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಅದನ್ನು ತಲುಪಿಸುವಂತಹ ಕೆಲಸ ಮಾಡ್ತಾರೆ. ಅದಾದ ಮೇಲೆ ಅದನ್ನ ರಿಲೀಸ್ ಮಾಡಿದ್ದು ಎಚ್.ಡಿ. ಕುಮಾರಸ್ವಾಮಿ ಮತ್ತು ಪ್ರೀತಮ್ ಗೌಡ ಅನ್ನುವ ಅರ್ಥದಲ್ಲಿ ಒಂದು ಪೋಸ್ಟರ್ ಅನ್ನ ರಿಲೀಸ್ ಮಾಡಿದೆ. ಸರಣಿ ಟ್ವೀಟ್ ಅನ್ನ ಮಾಡಿ ಬಿಜೆಪಿ ಮತ್ತು ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ನೀವು ಕೂಡ ಆ ಟ್ವೀಟ್ ನ ಸಾಲು ಗಮನಿಸ್ತಾ ಇದ್ದೀರಿ. ಪೆನ್ ಡ್ರೈವ್ ಹೊರಗೆ ಬಿಟ್ಟಿದ್ದು ದೇವರಾಜೇಗೌಡ, ಇದನ್ನ ತಲುಪಿಸಿದ್ದು ಎಚ್.ಡಿ. ಕುಮಾರಸ್ವಾಮಿ ಮತ್ತು ಪ್ರೀತಮ್ ಗೌಡ ಅವರಿಗೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಈ ಪೆನ್ ಡ್ರೈವ್ ವಿಚಾರಕ್ಕೆ ದಿನಕ್ಕೊಂದು ಟ್ವಿಸ್ಟು, ಕ್ಷಣಕ್ಕೊಂದು ತಿರುವು ಸಿಗ್ತಾ ಇದೆ. ಇಷ್ಟು ದಿನಗಳ ಕಾಲ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ, ಎಚ್.ಡಿ. ಕುಮಾರಸ್ವಾಮಿ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇತ್ತು. ಈಗ ಪ್ರೀತಮ್ ಗೌಡ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ, ಅದು ಕೂಡ ಕಾಂಗ್ರೆಸ್ ಟ್ವೀಟ್ ಮೂಲಕ. ಏನನ್ನು ಸೂಚಿಸ್ತಾ ಇದೆ, ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಸುಖೇಶ್? ಒಂದು ಸ್ಪಷ್ಟ ಪ್ರೇಮ, ಇದು ಮೊದಲೇ ಅಂತಲ್ಲ, ನಿನ್ನೆ ಕೂಡ ಶಿವರಾಮೇಗೌಡರು ಮಾತಾಡುವಂಥ ಸಂದರ್ಭದಲ್ಲೂ ಕೂಡ ಅದನ್ನೇ ಹೇಳಿದರು. ಅಂದರೆ ಪ್ರೀತಮ್ ಗೌಡ ಅವರ ಪಾತ್ರ ಕೂಡ ಇದರಲ್ಲಿ ಇದೆ, ಕುಮಾರಸ್ವಾಮಿ ಅವರ ಪಾತ್ರ ಇದೆ ಅನ್ನುವಂಥ ಮಾತನ್ನು ಹೇಳಿದರು. ಹಾಗೆ ಅದೇ ಮುಂದುವರೆದ ಭಾಗವಾಗಿ ಕಾಂಗ್ರೆಸ್ ಇವತ್ತು ಹೇಳ್ತಾ ಇರುವಂಥದ್ದು, ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ವಿಚಾರದಲ್ಲಿ ಯಾಕೆ ಆರೋಪವನ್ನು ಮಾಡ್ತಾ ಇದ್ದೀರಿ, ಅಲ್ಲಿ ವಿಡಿಯೋಗಳನ್ನ ಮಾಡ್ಕೊಂಡಂಥದ್ದು ಅಥವಾ ದೌರ್ಜನ್ಯವನ್ನು ಎಸಗಿದ್ದು ಪ್ರಜ್ವಲ್ ಆದರೆ ಅದನ್ನು ಸಂಗ್ರಹಿಸಿಟ್ಕೊಂಡಂಥವ್ರು ಅವರ ಕಾರ್ ಚಾಲಕ ಆಗಿದ್ದಂಥ ಕಾರ್ತಿಕ್ ಅನ್ನುವಂಥದ್ದು. ಆದರೆ ಅದನ್ನ ನೀಡಿದ್ದು ಅವ್ರು ದೇವರಾಜೇಗೌಡರಿಗೆ ಅನ್ನುವಂಥದ್ದು. ದೇವರಾಜೇಗೌಡರು ಮೊದಲೇ ಹೇಳಿದ್ರು ಅದನ್ನ ಬಿಡ್ತೀವಿ ಅನ್ನುವಂಥದ್ದು. ಹಾಗಾಗಿ ಅವ್ರದೇ ಜವಾಬ್ದಾರಿ ಆಗಿರುತ್ತೆ. ಇದ್ರೆ ಬಿಡ್ತಾರೆ ಅನ್ನೋ ಬಗ್ಗೆ ಗೊತ್ತಿದ್ದು ಬೆಂಬಲಿಸಿತು ಕುಮಾರಸ್ವಾಮಿ ಮತ್ತೆ ಪ್ರೀತಮ್ ಗೌಡ ಅನ್ನುವಂಥ ಆರೋಪವನ್ನ ಕಾಂಗ್ರೆಸ್ ತನ್ನ ಎಕ್ಸ್ ಖಾತೆಯಲ್ಲಿ ಮಾಡ್ಕೊಂಡಿರುವಂಥದ್ದು. ಆದರೆ ಇಲ್ಲಿ ಆರೋಪ ಪ್ರತ್ಯಾರೋಪ ಏನೇ ಇದ್ರು ಕೂಡ ಕಾಂಗ್ರೆಸ್ನ ಯಾವುದೇ ನಾಯಕರುಗಳು ಅಧಿಕೃತವಾಗಿ ಮಾತಾಡದೇ ಇದ್ರು ಕೂಡ ಸಾಮಾಜಿಕ ಜಾಲತಾಣದ ಮೂಲಕ ಒಂದು ಕೌಂಟರ್ನ, ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ. ಎಲ್ಲವೂ ಜೆಡಿಎಸ್ ಮತ್ತು ಬಿಜೆಪಿ ಅವರ ನಡುವೆ ನಡೆದು ಹೋಗುತ್ತೆ. ಆದರೆ ಸುಮ್ಮನೆ ಕಾಂಗ್ರೆಸ್ ನಾಯಕರ ಹೆಸರನ್ನ, ಡಿ.ಕೆ. ಶಿವಕುಮಾರ್ ಹೆಸರನ್ನ ಇಲ್ಲಿ ತಂದಿದ್ದೀರಿ ಅನ್ನುವಂತಹ ಆರೋಪವನ್ನ ಈಗ ಕಾಂಗ್ರೆಸ್ ಮಾಡಿರುವಂಥದ್ದು. ಪ್ರೇಮ್, ಸುಖೇಶ್, ನಿನ್ನೆ ಇದೇ ಪೆನ್ ಡ್ರೈವ್ ಸರ್ಕ್ಯುಲೇಷನ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವರಾಜೇಗೌಡರು ಒಂದು ಪ್ರೆಸ್ ಮೀಟ್ ಅನ್ನು ಮಾಡ್ತಾರೆ, ಆಡಿಯೋ ರಿಲೀಸ್ ಮಾಡ್ತಾರೆ, ಒಂದಿಷ್ಟು ವಿಡಿಯೋ ಫುಟೇಜ್ಗಳನ್ನ ರಿಲೀಸ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಬಟ್ ಎಲ್ಲೂ ಕೂಡ ಬಹಿರಂಗ ಹೇಳಿಕೆಯನ್ನ ಕಾಂಗ್ರೆಸ್ನ ನಾಯಕರುಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡ್ತಾ ಇಲ್ಲ. ಏನಾದರೂ ಪ್ರೆಸ್ ಮೀಟ್ ಮಾಡುವಂತಹ ಸಾಧ್ಯತೆ ಇದೆಯಾ? ಈ ಪ್ರಕರಣಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಪಡಿಸುವಂತಹ ಸಾಧ್ಯತೆ ಇದೆಯಾ, ಹೇಗೆ ಅಂತ? ಖಂಡಿತ. ಅಂದರೆ ಎರಡು ವಿಚಾರ ಇದೆ. ಒಂದು, ಸರ್ಕಾರ ಇದರ ಪರವಾಗಿ ನಿಂತಿದೆ ಅಥವಾ ಈ ಪ್ರಕರಣದಲ್ಲಿ SIT ತನಿಖೆಯನ್ನು ದಿಕ್ಕು ತಪ್ಪಿಸ್ತಾ ಇದೆ, ಈ ರೀತಿ ಬೇರೆ ಒಂದಷ್ಟು ಆರೋಪಗಳನ್ನ CM ಮತ್ತು DCM ಇಬ್ಬರೂ ಜವಾಬ್ದಾರರು ಅನ್ನುವಂಥ ಆರೋಪವನ್ನು ಮಾಡಲಾಗ್ತದೆ.
ಮತ್ತೊಂದು ಕಡೆ ಪೆನ್ ಡ್ರೈವ್ ಅನ್ನ ಬಿಟ್ಟಂತ ವಿಚಾರದಲ್ಲಿ DCM DK ಶಿವಕುಮಾರ್ ವಿರುದ್ಧ ಅವ್ರ ಕಡೆ ಬೊಟ್ಟು ತೋರಿಸುವಂತ ಕೆಲಸವೂ ನಡೀತಾ ಇದೆ. ಒಂದೋ DCM DK ಶಿವಕುಮಾರ್ ಪತ್ರಿಕಾಗೋಷ್ಠಿ ನಡೆಸಿ ಒಂದು ಸಮರ್ಥನೆ ಕೊಡುವಂಥದ್ದು ಅಥವಾ ಉತ್ತರ ಕೊಡುವಂಥದ್ದು ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಅವರು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಬೇರೆ ಜಿಲ್ಲೆಗೆ ತೆರಳಿರೋದ್ರಿಂದ ಯಾವುದೇ ಪ್ರತಿಕ್ರಿಯೆ ಸದ್ಯಕ್ಕೆ ಬರುವ ಲಕ್ಷಣ ಇಲ್ಲ. ಇನ್ನು CM ಸಿದ್ದರಾಮಯ್ಯ ಹಾಗೂ DCM ವಿರುದ್ಧವೂ ಕೂಡ ಅಂದ್ರೆ ತನಿಖೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ, ಸರಿಯಾಗಿ ಮಾಡ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಕೂಡ ಮಾಡಲಾಗ್ತಾ ಇದೆ. ಇದರ ಬಗ್ಗೆಯೂ ಕೂಡ ಅಧಿಕೃತವಾಗಿ ಏನಾದರೂ ಹೇಳಿಕೆಯನ್ನು CM ಕಡೆಯಿಂದಲೂ ಕೂಡ ಬಂದಿಲ್ಲ. ಹಾಗಾಗಿ ಪಕ್ಷ ಮತ್ತು ಸರ್ಕಾರದ ಭಾಗವಾಗಿ ಕಾಂಗ್ರೆಸ್ನಿಂದ ಯಾವುದೇ ಅಧಿಕೃತ ಪ್ರತಿಕ್ರಿಯೆಗಳು ಬಂದಿಲ್ಲ. ಅದು ಸಾಮಾಜಿಕ ಜಾಲತಾಣದಲ್ಲಿ ಮಾತ್ರ ಕೇವಲ ಪ್ರತಿಕ್ರಿಯೆಯನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಖೇಶ್ ತಮ್ಮೆಲ್ಲ ಮಾಹಿತಿಗಾಗಿ.